ಹಾಯ್ ಎಲ್ರು ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ RRB ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ರಿ, ಆಲ್ರೆಡಿ RRB ಗ್ರೂಪ್ ಡಿ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ನೋಡಬಹುದು. ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿದೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ತುಂಬಾ ಜನ ಬಂದ್ಬಿಟ್ಟು ಇವಾಗ RRB ಗ್ರೂಪ್ ಡಿ ರಿಸಲ್ಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ಮತ್ತೆ ಫಿಸಿಕಲ್ ಯಾವಾಗ ಅಟೆಂಡ್ ಮಾಡಬಹುದು, ಫಿಸಿಕಲ್ ಅಲ್ಲಿ ಏನೆಲ್ಲ ಇರುತ್ತೆ, ಸೊ ರನ್ನಿಂಗ್ ಎಷ್ಟು ಇರುತ್ತೆ, ಹೈಟ್ ಎಷ್ಟು ಬೇಕು, ವೇಟ್ ಏನಾದ್ರು ಲಿಫ್ಟಿಂಗ್ ಇರುತ್ತಾ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ RRB ಗ್ರೂಪ್ ಡಿ ಬಗ್ಗೆ, ಫಿಸಿಕಲ್ ಬಗ್ಗೆ ಪ್ರತಿಯೊಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ, ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಏನಾದ್ರು RRB ಗ್ರೂಪ್ ಡಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನೋಡಬಹುದು, RRB ಗ್ರೂಪ್ ಡಿ ಏನ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನ್ ಅಟೆಂಡ್ ಮಾಡಿದ್ರಿ ಅಂದ್ರೆ RRB ಗ್ರೂಪ್ ಡಿ ಎಕ್ಸಾಮ್ ಬಂದ್ಬಿಟ್ಟು ಜನವರಿ 30ನೇ ತಾರೀಕಿಂದ ಮಾರ್ಚ್ 9ನೇ ತಾರೀಕಿನವರೆಗೂ ಎಕ್ಸಾಮ್ ಕೂಡ ನಡೆದಿತ್ತು. ಮೊನ್ನೆ ನೋಡಬಹುದು ನಿಮ್ಗೆ ಯಾವಾಗಪ್ಪ ಅಂದ್ರೆ ಜುಲೈ 2ನೇ ತಾರೀಕು ರಿಸಲ್ಟ್ ಬಂತು. ಅಂದ್ರೆ 3 ದಿನಗಳ ಹಿಂದೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ರಿಸಲ್ಟ್ ಅಲ್ಲಿ ನೋಡಬಹುದು 3x ರಿಸಲ್ಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಆಗಿ 100 ವೇಕೆನ್ಸಿ ಇತ್ತಂದ್ರೆ ಇವಾಗ ಎಕ್ಸಾಮ್ ಅಲ್ಲಿ 300 ಜನರನ್ನ ಕ್ವಾಲಿಫೈ ಮಾಡಿದ್ದಾರೆ. ಅಂದ್ರೆ 100 ವೇಕೆನ್ಸಿಗೆ 300 ಜನರನ್ನ ಕ್ವಾಲಿಫೈ ಮಾಡಿದ್ದಾರೆ. ಇನ್ನು 200 ಜನ ಯಾವ್ದ್ರಲ್ಲಾದ್ರೂ ರಿಜೆಕ್ಟ್ ಕೂಡ ಮಾಡ್ತಾರೆ. ಫೈನಲ್ ಆಗಿ ವೇಕೆನ್ಸಿ ಏನ್ ಫೈನಲ್ ವೇಕೆನ್ಸಿ ಇರುತ್ತೆ ಅಷ್ಟು ಜನ ಕ್ವಾಲಿಫೈ ಮಾಡ್ತಾರೆ. ಅಂದ್ರೆ ಎಕ್ಸಾಂಪಲ್ ಆಗಿ ಇವಾಗ ಟೋಟಲ್ ಆಗಿ ನೋಡಬಹುದು RRB ಗ್ರೂಪ್ ಡಿ ಅಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 22,195 ಏನ್ ವೇಕೆನ್ಸಿ ಕ್ವಾಲಿಫೈ ಮಾಡಿದ್ರು. ಇವಾಗ ಟೋಟಲ್ 22,195 ಏನ್ ವೇಕೆನ್ಸಿಗೆ ಇವಾಗ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ, ಎಕ್ಸಾಮ್ ಕ್ವಾಲಿಫೈ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 66,000 66,500 ಎಕ್ಸಾಮ್ ನ ಕ್ವಾಲಿಫೈ ಮಾಡಿರ್ತಾರೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿರ್ತಾರೆ. ಸೊ ಯಾರೆಲ್ಲ ಪಾಸ್ ಆಗಿರ್ತಾರೆ, ಲಾಸ್ಟ್ ಬಂದ್ಬಿಟ್ಟು ನಿಮ್ದು ಫಿಸಿಕಲ್ ಅಲ್ಲಿ ಸ್ವಲ್ಪ ಜನ ಡಿಸ್ಕ್ವಾಲಿಫೈ ಮಾಡ್ತಾರೆ, ಆಮೇಲೆ ಮೆಡಿಕಲ್ ಅಲ್ಲಿ ಸ್ವಲ್ಪ ಜನ ಡಿಸ್ಕ್ವಾಲಿಫೈ ಆಗ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹೋಗ್ತಾರೆ, ಲಾಸ್ಟ್ ಬಂದ್ಬಿಟ್ಟು ಫೈನಲ್ ಮೆರಿಟ್ ಲಿಸ್ಟ್ ಏನ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅದರಲ್ಲಿ ಜಾಸ್ತಿ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಅಂತವ್ರು ಸೆಲೆಕ್ಟ್ ಆಗ್ತಾರೆ, ಮಿಕ್ಕಿದವರೆಲ್ಲ ರಿಜೆಕ್ಟ್ ಆಗ್ತಾರೆ. ಓಕೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಿಸಿಕಲ್ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಯಾವಾಗ ಅಟೆಂಡ್ ಮಾಡಬಹುದು. ಓಕೆ, ಫಿಸಿಕಲ್ ಬಂದ್ಬಿಟ್ಟು ಇನ್ನು ಕೂಡ ಫಿಸಿಕಲ್ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಓಕೆ, ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಡೇಟ್ ಬಂದ್ಬಿಟ್ಟು ಅಂದ್ರೆ ಯಾವಾಗ ಆಗ್ಬಹುದು ಅಂತಂದ್ರೆ ಜುಲೈ ಲಾಸ್ಟ್ ವೀಕ್ ಅಂತ ಕೊಟ್ಟಿದ್ದಾರೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು ಜುಲೈ ಲಾಸ್ಟ್ ವೀಕ್ ಅಲ್ಲಿ ಈ ಒಂದು ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಅಂದ್ರೆ ಯಾವ ರೀಜನ್ ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ, ಅಂದ್ರೆ ನೀವು ಬೆಂಗಳೂರು ಡಿವಿಷನ್ ಗೆ ಹಾಕಿದ್ರೆ ಬೆಂಗಳೂರು ಅಂದ್ರೆ ಕೆಲವೊಂದು ಡಿವಿಷನ್ ವೈಸ್ ವೇರಿಯೇಷನ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಒಂದು ಜುಲೈ ಲಾಸ್ಟ್ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ, ವೇಟ್ ಮಾಡಿ. ಮತ್ತೇನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಬಾಯ್ಸ್ ಗೆ ಯಾವ ರೀತಿ ಫಿಸಿಕಲ್ ಇರುತ್ತೆ ಮತ್ತೆ ಲೇಡೀಸ್ ಗೆ ಯಾವ ರೀತಿ ಫಿಸಿಕಲ್ ಇರುತ್ತೆ ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಫಾರ್ ಮೇಲ್ ಕ್ಯಾಂಡಿಡೇಟ್ ಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು 35 kg ವೇಟ್ ಲಿಫ್ಟ್ ಇರುತ್ತೆ. ಅಂದ್ರೆ 35 kg ಒಂದು ವೇಟ್ ಇರುವಂತ ಒಂದು ಬ್ಯಾಗ್ ಇರುತ್ತೆ. ಆ ಒಂದು ಬ್ಯಾಗ್ ನ 100 ಮೀಟರ್ ನೀವು ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಅದಕ್ಕೆ ಟೈಮಿಂಗ್ ಇರುತ್ತೆ. 2 ನಿಮಿಷದಲ್ಲಿ ನೀವು 100 ಮೀಟರ್ ವೇಟ್ ತಗೊಂಡು ಹೋಗ್ಬೇಕು. ಟೋಟಲ್ ಆಗಿ 35 kg ಇರುತ್ತೆ, 100 ಮೀಟರ್ ನಡ್ಕೊಂಡು ಹೋಗ್ಬೇಕು. ಟೈಮಿಂಗ್ ಬಂದ್ಬಿಟ್ಟು 2 ನಿಮಿಷ ನಿಮ್ಗೆ ಟೈಮಿಂಗ್ ಇರುತ್ತೆ ಬಾಯ್ಸ್ ಗೆ. ಇನ್ನು ನೆಕ್ಸ್ಟ್ ನೋಡಬಹುದು, ಆಮೇಲೆ 1 ಕಿಲೋಮೀಟರ್ ನಿಮ್ಗೆ ರನ್ನಿಂಗ್ ಇರುತ್ತೆ. ಟೋಟಲ್ ಆಗಿ ಬಂದ್ಬಿಟ್ಟು 4 ನಿಮಿಷ 15 ಸೆಕೆಂಡ್ ಟೈಮಿಂಗ್ ಕೊಡ್ತಾರೆ. ಓಕೆ, 1 ಕಿಲೋಮೀಟರ್ ರನ್ನಿಂಗ್ 4 ನಿಮಿಷ 15 ಸೆಕೆಂಡ್ ಟೈಮಿಂಗ್ ಕೊಡ್ತಾರೆ. ಆರಾಮಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ನೋಡಬಹುದು ಹೈಟ್ ಎಷ್ಟು ಇರುತ್ತೆ. ಫಾರ್ ಮೇಲ್ ಕ್ಯಾಂಡಿಡೇಟ್ ಗೆ ಹೈಟ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಇರುತ್ತೆ. ಮತ್ತೆ ST ನೀವೇನಾದ್ರೂ ST ಕ್ಯಾಟಗರಿಯಲ್ಲಿ ಬರ್ತಾ ಇದ್ರೆ ನಿಮ್ಗೆ 160 ಸೆಂಟಿಮೀಟರ್ ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಬಾಯ್ಸ್ ಗೆ ಇಷ್ಟೇ ಇರಲ್ಲ, ಇದ್ರ ಜೊತೆಗೆ ನಿಮ್ಗೆ ಅಲ್ಲಿ ಪುಲ್ಅಪ್ಸ್ ಇರುತ್ತೆ, ಮತ್ತೆ ಸಿಟಪ್ ಕೂಡ ಇರಬಹುದು. ಮತ್ತೆ ಅಲ್ಲಿ ಬೇರೆ ಬೇರೆ ಕೆಲವೊಂದು ಜಿಗ್ಜಾಗ್ ಕೂಡ ಈ ರೀತಿ ಇರುತ್ತೆ. ಬಟ್ ವೆಬ್ಸೈಟ್ ಅಲ್ಲಿ ಈ ರೀತಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ನೋಡಬಹುದು ಆಮೇಲೆ ಲೇಡೀಸ್ ಗೆ ಏನೆಲ್ಲ ಇರುತ್ತೆ. ಓಕೆ, ಲೇಡೀಸ್ ಗೆ ಬಂದ್ಬಿಟ್ಟು ಫಿಸಿಕಲ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಬಾಯ್ಸ್ ಗೆ 35 kg ವೇಟ್ ಇದ್ರೆ ಲೇಡೀಸ್ ಗೆ 20 kg ವೇಟ್ ಇರುತ್ತೆ. ಅವ್ರಿಗೂ ಕೂಡ ಸೇಮ್ 100 ಮೀಟರ್ ಹೋಗ್ಬೇಕು. ಆಮೇಲೆ ಟೈಮಿಂಗ್ ಕೂಡ ಸೇಮ್ ಇರುತ್ತೆ, 2 ನಿಮಿಷ. ಬಾಯ್ಸ್ ಗೆ 35 kg, ಲೇಡೀಸ್ ಗೆ 20 kg ಇರುತ್ತೆ. 100 ಮೀಟರ್ 2 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಕೋಬೇಕು ವೇಟ್ ಬಂದ್ಬಿಟ್ಟು. ಮತ್ತೆ ಇವ್ರಿಗೂ ಕೂಡ ರನ್ನಿಂಗ್ ಇರುತ್ತೆ, 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು 5 ನಿಮಿಷ 40 ಸೆಕೆಂಡ್ ಟೈಮಿಂಗ್ ಕೊಡ್ತಾರೆ. ಬಾಯ್ಸ್ ಗೆ ರನ್ನಿಂಗ್ ಬಂದ್ಬಿಟ್ಟು ನೋಡಬಹುದು 4 ನಿಮಿಷ 15 ಸೆಕೆಂಡ್ ಕೊಟ್ರೆ, ಲೇಡೀಸ್ ಗೆ 5 ನಿಮಿಷ 40 ಸೆಕೆಂಡ್ ಟೈಮಿಂಗ್ ಕೊಡ್ತಾರೆ. ಆಮೇಲೆ ಲೇಡೀಸ್ ಗೆ ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್ ಇರುತ್ತೆ. ಆಮೇಲೆ
ಬಾಯ್ಸ್ ಗೆ ಇಲ್ಲಿ ವೇಟ್ ಇರಲ್ಲ, ಬಟ್ ಲೇಡೀಸ್ ಗೆ ವೇಟ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಲೇಡೀಸ್ ಗೆ ವೇಟ್ ಬಂದ್ಬಿಟ್ಟು 45 kg ವೇಟ್ ಇರುತ್ತೆ. ಯಾಕಂತಂದ್ರೆ ಬಾಯ್ಸ್ ಗೆ ಯಾಕೆ ವೇಟ್ ಇರಲ್ಲ ಅಂತಂದ್ರೆ ಇವ್ರಿಗೆ ಇಲ್ಲಿ ಡಿಪ್ಸ್ ಹೊಡೆಯೋದಾಗಿರ್ಬೋದು ಅಥವಾ ಪುಲ್ಅಪ್ಸ್ ಆಗಿರ್ಬೋದು ಅಥವಾ ಜಿಗ್ಜಾಕ್ ಆಗಿರ್ಬೋದು, ಈ ರೀತಿ ಎಲ್ಲ ಆಕ್ಟಿವಿಟಿ ಇರುತ್ತೆ. ಬಟ್ ಲೇಡೀಸ್ ಗೆ ಆ ರೀತಿ ಯಾವುದೇ ಆಕ್ಟಿವಿಟಿ ಇರಲ್ಲ. ಸೊ ಅದರಿಂದ ವೇಟ್ ಅಂತೂ ಕಂಪಲ್ಸರಿ 45ಕ್ಕಿಂತ ಜಾಸ್ತಿ ಇರಲೇಬೇಕು. 45ಕ್ಕಿಂತ ವೇಟ್ ಕಡಿಮೆ ಇದ್ರೆ ಕೆಜಿ, ಸೊ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ, ಅಂದ್ರೆ ರಿಜೆಕ್ಟ್ ಆಗ್ತಾರೆ. ಸೊ ಆಲ್ಮೋಸ್ಟ್ ಇಷ್ಟೆಲ್ಲ ಫಿಸಿಕಲ್ ಎಲ್ಲ ಇರುತ್ತೆ. ಸೊ ಫಿಸಿಕಲ್ ಶೆಡ್ಯೂಲ್ ಕೂಡ ಇನ್ನೇನು ಲಾಸ್ಟ್ ವೀಕ್ ದಲ್ಲಿ, ಈ ಒಂದು ಜುಲೈ ಮಂತ್ ಲಾಸ್ಟ್ ವೀಕ್ ದಲ್ಲಿ ಒಂದು ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಓಕೆ, ನಾನು ಅದನ್ನು ಕೂಡ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಯಾರೆಲ್ಲ RRB ಗ್ರೂಪ್ ಡಿ ಕ್ವಾಲಿಫೈ ಆಗಿದ್ದೀರಾ ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೋ ಒಂದು ಫಿಸಿಕಲ್ ಬಗ್ಗೆ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಏನೋ ಒಂದು ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೋಡಿದಲ್ಲಿ ನಮಸ್ಕಾರ. ಮತ್ತೆ ಇನ್ನು ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಫಿಷಿಯಲ್ ಒಂದು ಡೈರೆಕ್ಟ್ ಲಿಂಕ್ ಕೂಡ ಹಾಕಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಅಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಹಾಕಿದ್ರೆ ನಿಮ್ಮ ಒಂದು ಏನೊಂದು RRB ಗ್ರೂಪ್ ಡಿ ರಿಸಲ್ಟ್ ಇದೆ, ಸೊ ಡೈರೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು.